ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಟ್ಟಿಗೆ ಒಂದು ಸೂಪರ್ ಆಗಿರುವಂಥ ಫೇಸ್ ಪ್ಯಾಕ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಫೇಸ್ ಪ್ಯಾಕ್ ಮೇನ್ ಇಂಗ್ರೀಡಿಯೆಂಟ್ ಬಂದು ಚಾರ್ಕೋಲ್ ಆಗಿದೆ. ಸೊ ಮಾರ್ಕೆಟಲ್ಲಿ ನಮಗೆ ಹಲವು ರೀತಿಯ ಚಾರ್ಕೋಲ್ ಫೇಸ್ ಪ್ಯಾಕ್ಗಳು ಸಿಗುತ್ತೆ. ಸೊ ನೀವು ಈ ರೀತಿ ನಾನು ಶೇರ್ ಮಾಡುವಂಥ ಈ ಒಂದು ಫೇಸ್ ಪ್ಯಾಕ್ನ ನೀವು ಟ್ರೈ ಮಾಡೋದ್ರಿಂದ ಹಲವಾರು ಬೆನಿಫಿಟ್ಸ್ಗಳು ಸಿಗುತ್ತೆ. ಎಸ್ಪೆಷಲಿ ನಿಮ್ಮದು ಆಯಿಲಿ ಸ್ಕಿನ್ ಅಥವಾ ಆಕ್ನೆ ಪ್ರೋನ್ ಸ್ಕಿನ್ ಆಗಿದ್ರೆ ತುಂಬಾ ಬೆನಿಫಿಟ್ ಮಾಡುತ್ತೆ. ಸೊ ನಂದು ಒನ್ ಆಫ್ ದ ವಿಡಿಯೋದಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಹಾಕಿದ್ರು ಚಾರ್ಕೋಲ್ನ ಯಾವ ರೀತಿ ನಾವು ಸ್ಕಿನ್ಗೆ ಬಳಸಬೇಕು ಅಂತ. ಸೊ ಹಾಗಾಗಿ ಈ ಒಂದು ವಿಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಸಹ ಪ್ರೆಸ್ ಮಾಡಿ. ಸೊ ದ್ಯಾಟ್ ನಾನು ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ. ಸೊ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಫೇಸ್ ಪ್ಯಾಕ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಚಾರ್ಕೋಲಿಂದ ನಮ್ಮ ಸ್ಕಿನ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣ. ಸೊ ನಾನು ಕೆಲವೊಂದಷ್ಟು ಆರ್ಟಿಕಲ್ನು ಸಹ ಓದಿದ್ದೀನಿ. ರಿಸರ್ಚರ್ಸ್ ಕನ್ಫರ್ಮ್ ಮಾಡಿರೋ ಪ್ರಕಾರ ಚಾರ್ಕೋಲ್ನ ನಾವು ಬಳಸೋದ್ರಿಂದ ಫೇಸಲ್ಲಿರುವಂಥ ಇಂಪ್ಯೂರಿಟೀಸ್ನ ಅದು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೇ ಫಾರ್ ಎಕ್ಸಾಂಪಲ್ ನಿಮ್ಮ ಫೇಸಲ್ಲಿ ಡಸ್ಟ್ ಆಗಿರ್ಬೋದು, ಎಕ್ಸಸ್ ಆಯಿಲ್ ಆಗಿರ್ಬೋದು, ಸೊ ಅದೇನೇ ಇತ್ತು ಅಂತಂದ್ರೂ ಅದನ್ನು ಡೀಪಾಗಿ ಕ್ಲೆನ್ಸ್ ಮಾಡಿ ರಿಮೂವ್ ಮಾಡಲಿಕ್ಕೆ ನಮಗೆ ಚಾರ್ಕೋಲ್ ಹೆಲ್ಪ್ ಮಾಡುತ್ತೆ. ಜೊತೆಗೆ ಆಕ್ನೆ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ದೇನಾದರೂ ಆಯಿಲಿ ಸ್ಕಿನ್ ಇತ್ತು ಅಂತಂದರೆ ಅಂಥವ್ರಿಗಂತೂ ತುಂಬಾ ಬೆನಿಫಿಟ್ ಮಾಡುತ್ತೆ. ಮತ್ತು ಆಕ್ನೆ ಪ್ರೋನ್ ಸ್ಕಿನ್ಗೂ ಅಷ್ಟೇ ಬೆನಿಫಿಟ್ನ ಚಾರ್ಕೋಲ್ ಮಾಡುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ ಇರುವಂಥ ಈ ಒಂದು ಚಾರ್ಕೋಲ್ನ ನಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ ನಾವು ಬಳಸೋದ್ರಿಂದ ಹಲವು ಬೆನಿಫಿಟ್ಸ್ಗಳು ಸಿಗುತ್ತೆ. ಸೊ ಮಾರ್ಕೆಟಲ್ಲಿ ನಾವು ನೋಡ್ಬೋದು ಚಾರ್ಕೋಲ್ ಬೇಸ್ಡ್ ಫೇಸ್ ವಾಶ್ ಆಗಿರ್ಬೋದು, ಫೇಸ್ ಮಾಸ್ಕ್ ಆಗಿರ್ಬೋದು ಅವೈಲಬಲ್ ಇದೆ. ಸೊ ನೀವು ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಫೇಸ್ ಪ್ಯಾಕ್ನ ಪರ್ಚೇಸ್ ಮಾಡೋದಕ್ಕಿಂತ ವಾರಕ್ಕೆ ಒಂದು ಸಲ ಅಥವಾ 2 ಸಲ ನೀವು ಈ ಒಂದು ಫೇಸ್ ಪ್ಯಾಕ್ನ ಟ್ರೈ ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟೇ ಸಹ ಸಿಗುತ್ತೆ. ಸೊ ಬನ್ನಿ ಈ ಒಂದು ಚಾರ್ಕೋಲ್ ಕ್ಲೇ ಮಾಸ್ಕ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈ ಒಂದು ಮಾಸ್ಕ್ ಮಾಡಲಿಕ್ಕೆ ನಾನು ಮೊದಲನೇದಾಗಿ ಚಾರ್ಕೋಲ್ ಪೌಡರ್ನ ತೊಗೊಳ್ತಾ ಇದ್ದೀನಿ. ಸೊ 1:1 ರೇಷಿಯೋದಲ್ಲಿ 1 ಟೇಬಲ್ ಸ್ಪೂನ್ ಚಾರ್ಕೋಲ್ ತೊಗೊಂಡ್ರೆ 1 ಟೇಬಲ್ ಸ್ಪೂನ್ ಬೆಂಟನೆಂಟ್ ಕ್ಲೇ ಪೌಡರ್ನ ತೊಗೊಳ್ತಾ ಇದ್ದೀನಿ. ಸೊ ಅದನ್ನು ಮಿಕ್ಸ್ ಮಾಡಲಿಕ್ಕೆ ನಾನು ರೋಸ್ ವಾಟರ್ನ ಬಳಸ್ತಾ ಇದ್ದೀನಿ. ಸೊ ರೋಸ್ ವಾಟರ್ ಅಥವಾ ನಾರ್ಮಲ್ ವಾಟರ್ನು ಸಹ ನೀವು ಯೂಸ್ ಮಾಡ್ಬೋದು. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾನು ಈ ಒಂದು ಫೇಸ್ ಪ್ಯಾಕ್ಗೆ ಬೆಂಟನೆಂಟ್ ಕ್ಲೇನ ಮಿಕ್ಸ್ ಮಾಡಿದ್ದೀನಿ. ಸೊ ನಿಮ್ಮ ಹತ್ರ ಆ ಕ್ಲೇ ಪೌಡರ್ ಇಲ್ಲ ಅಂತಂದರೆ ನೀವು ಅದ್ರ ಬದಲಿಗೆ ನೀವು ಅಕ್ಕಿ ಹಸಿಟ್ಟನ್ನ ಯೂಸ್ ಮಾಡ್ಬೋದು. ಸೊ ಅಕ್ಕಿ ಹಸಿಟ್ಟನ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ ಲೈಟ್ನಿಂಗಿಗೂ ಹೆಲ್ಪ್ ಮಾಡುತ್ತೆ. ಜೊತೆಗೆ ಬ್ಲ್ಯಾಕ್ ಹೆಡ್ಸ್ನ ರಿಮೂವ್ ಮಾಡಲಿಕ್ಕೂ ನಿಮಗೆ ಹೆಲ್ಪ್ ಮಾಡುತ್ತೆ. ನಂತರ ಈ ಒಂದು ಫೇಸ್ ಪ್ಯಾಕ್ಗೆ ನೀವು ಹನಿ ಸಹ ಮಿಕ್ಸ್ ಮಾಡ್ಬೋದು. ಇನ್ ಕೇಸ್ ನಿಮ್ದು ಏನಾದರೂ ಡ್ರೈ ಸ್ಕಿನ್ ಇತ್ತು ಅಂತಂದರೆ ನೀವು ಇದಕ್ಕೆ ಹನಿ ಮಿಕ್ಸ್ ಮಾಡಿಕೊಂಡ್ರೂ ಒಳ್ಳೆ ಬೆನಿಫಿಟ್ನ ಸಿಗುತ್ತೆ. ಸೊ ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ಹನಿನ ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮದು ಡ್ರೈ ಸ್ಕಿನ್ ಏನಾದರೂ ಇತ್ತು ಅಂತಂದರೆ ನೀವು ಇದಕ್ಕೆ ಹನಿನ ಆ್ಯಡ್ ಮಾಡ್ಕೊಳ್ಳಿ, ಇನ್ನೂ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ. ನಾವು ಲೆಟ್ಸ್ ಅಪ್ಲೈ ಫೇಸ್ ಮಾಸ್ಕ್. ಸೊ ನಾವು ಇದರಲ್ಲಿ ಬೆಂಟನೆಂಟ್ ಕ್ಲೇನ ಹಾಕಿರೋದ್ರಿಂದ ಬೆಂಟನೆಂಟ್ ಕ್ಲೇಲಿ ನಮಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ. ಸೊ ಇದು ಚಾರ್ಕೋಲ್ ಜೊತೆ ಮಿಕ್ಸ್ ಮಾಡಿದ್ರೆ ಫೇಸಲ್ಲಿರುವಂಥ ಎಕ್ಸೆಸ್ ಆಯಿಲ್ಸ್ ಆಗಿರ್ಬೋದು ಅಥವಾ ಟಾಕ್ಸಿನ್ಸ್ ಆಗಿರ್ಬೋದು ಅದನ್ನು ರಿಮೂವ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಈ ಒಂದು ಪರ್ಟಿಕ್ಯುಲರ್ ಫೇಸ್ ಮಾಸ್ಕ್ ಏನಿದೆಯೋ ಅದು ಆಕ್ನೆ ಪ್ರೋನ್ ಸ್ಕಿನ್ ಮತ್ತು ಯಾರಿಗೆಲ್ಲ ಆಕ್ನೆ ಬ್ರೇಕ್ಔಟ್ಸ್ ಇರುತ್ತೋ ಅಂಥವ್ರಿಗೆ ಒಳ್ಳೆ ಫೇಸ್ ಮಾಸ್ಕ್ ಅಂತಲೇ ಹೇಳಬಹುದು. ಸೊ ಈ ಒಂದು ಫೇಸ್ ಮಾಸ್ಕ್ನ 10 to 15 ಮಿನಿಟ್ಸ್ ಬಿಟ್ಟು ನಂತರ ವಾರ್ಮ್ ವಾಟರಲ್ಲಿ ಇದನ್ನು ವಾಶ್ ಮಾಡಿ. ಸೊ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈ ಒಂದು ಫೇಸ್ ಪ್ಯಾಕ್ನ ನಾವು ಪ್ರಿಪೇರ್ ಮಾಡ್ಕೋಬಹುದು ಅಂತ. ಸೊ ನಾನು ಇಲ್ಲಿ ಬೆಂಟನೆಂಟ್ ಕ್ಲೇನ ಯೂಸ್ ಮಾಡಿದ್ದೀನಿ. ಯಾಕೆ ಅಂತಂದರೆ ಈ ಒಂದು ಕ್ಲೇ ಎಸ್ಪೆಷಲಿ ಆಯಿಲಿ ಸ್ಕಿನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದು ಇಲ್ಲ ಅಂತಂದರೆ ನೀವು ಅಕ್ಕಿ ಹಸಿಟ್ಟನ್ನ ಯೂಸ್ ಮಾಡ್ಕೋಬಹುದು, ಇಲ್ಲ ಅಂದರೆ ಮುಲ್ತಾನಿ ಮಿಟ್ಟಿನೂ ಸಹ ನೀವು ಯೂಸ್ ಮಾಡ್ಕೋಬಹುದು. ಸೊ ಒಟ್ಟಾರೆ ಹೇಳಬೇಕು ಅಂತಂದರೆ ತುಂಬಾ ಚೆನ್ನಾಗಿದೆ. ನಾನು ಅಪ್ಲೈ ಮಾಡಿದ ತಕ್ಷಣವೇ ಒಂದು ಕೂಲಿಂಗ್ ಸೆನ್ಸೇಷನ್ ಸಿಕ್ತು. ವಿತಿನ್ 10 ಮಿನಿಟ್ಸ್ ಅಷ್ಟರಲ್ಲಿ ಇದು ಡ್ರೈ ಆಫ್ ಆಗುತ್ತೆ. ಸೊ ನೀಟಾಗಿ ಅದು ಒಣಗಿದ್ಮೇಲೆ ಸ್ವಲ್ಪ ಹಾರ್ಡ್ ಅನಿಸುತ್ತೆ ಫೇಸು. ಸೊ ನೀಟಾಗಿ ವಾರ್ಮ್ ವಾಟರಲ್ಲಿ ಫೇಸ್ನ ವಾಶ್ ಮಾಡಿ, ಬಿಸಿನೀರನ್ನ ಯೂಸ್ ಮಾಡಬೇಡಿ. ಫೇಸ್ ವಾಶ್ ಮಾಡಿದ ನಂತರ ನಿಮ್ಮ ಸ್ಕಿನ್ ಕೇರ್ ರುಟೀನ್ ಏನಿದೆಯೋ ಅದನ್ನು ನೀವು ಮಾಡ್ಕೋಬೋದು. ಇದು ಫೇಸಲ್ಲಿರುವಂಥ ಇಂಪ್ಯೂರಿಟೀಸ್ನ ರಿಮೂವ್ ಮಾಡೋದ್ರ ಜೊತೆಗೆ ಎಕ್ಸೆಸ್ ಆಯಿಲ್ನು ಸಹ ಕಡಿಮೆ ಮಾಡುತ್ತೆ. ಸ್ಕಿನ್ಗೆ ಒಂದು ಗ್ಲೋನ ಕೊಡಲಿಕ್ಕೂ ಸಹ ಹೆಲ್ಪ್ ಮಾಡುತ್ತೆ. ಈವನ್ ಓಪನ್ ಪೋರ್ಸ್ ಏನಾದರೂ ಇತ್ತು ಅಂತಂದರೆ ಪೋರ್ಸ್ದು ಸೈಜ್ನ ರೆಡ್ಯೂಸ್ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಜೊತೆಗೆ ಚಾರ್ಕೋಲ್ ಪೌಡರ್ ಮತ್ತು ಬೆಂಟನೆಂಟ್ ಕ್ಲೇನ ನೀವು ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ
ಚೆಕ್ ಮಾಡಬಹುದು. ಸೊ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ. ಈ ಥರ ಇನ್ನು ಹೆಚ್ಚು ಹೆಚ್ಚು ವೀಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲ್ ನಿಧಿ ಕನ್ನಡ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್.